ನಮ್ಮ ಸ್ನೇಹವಿದು ಇರಲಿ ಶಾಶ್ವತ. ನಮಸ್ಕಾರ ಅಂದ್ರೆ ಮಲಕೊಂಡು ಶಿರಶಾಸ್ತ್ರಾಂಗ ನಮಸ್ಕಾರ ಅಲ್ಲ. ಮನಸ್ಸಲ್ಲಿ ಯಾವಾಗ್ಲೂ ಅಮ್ಮನ ಬಗ್ಗೆ ಭಕ್ತಿ, ಪ್ರೀತಿ, ಗೌರವ, ಶ್ರದ್ಧೆ ಅದು ಮುಖ್ಯವಾದ ನಮಸ್ಕಾರ. ನೀವು ಸುಮ್ಮನೆ ಈ ಮಗು ಓಡ್ಕೊಂಡ್ಬಂದಿದ್ರು ನಮಸ್ಕಾರ ತರ ಕಾಣುತ್ತೆ, ಅದು ನಮಸ್ಕಾರ ಅಲ್ಲ. ನಮಸ್ಕಾರ ಮಾಡ್ಬೇಕಾಗಿರೋದು ಹೃದಯಪೂರ್ವಕವಾಗಿ ನಮಸ್ಕಾರ ಮಾಡಬೇಕು. ಅದು ಒಂದು. ಅದಕ್ಕೋಸ್ಕರ ಈ 4 ವೇದಗಳನ್ನ ಫಸ್ಟ್ ಈಶ್ವರ ಸಪ್ತ ಋಷಿಗಳು ಅಂತ ಏನ್ ಹೇಳ್ತೀವಿ ಅವರಿಗೆ ಬೋಧನೆ ಮಾಡ್ತೇವೆ ಈಶ್ವರ. ಹಂಗಾಗಿ ನಮ್ಮ ಈ ಭೂಮಂಡಲ ಅದಕ್ಕೆ ಏನ್ ಹೇಳ್ತೀವಿ, ಅದಕ್ಕೆ ಮೊದಲ ಗುರು ಈಶ್ವರ. ಈಶ್ವರನೇ ಫಸ್ಟ್ ಅದನ್ನ ಹೇಳಿದ್ದು, ಅದನ್ನ ಆಮೇಲೆ ವಿಂಗಡಣೆ ಮಾಡಿರ್ತೇವೆ. ಮೊದಲನೇ ಗುರು ಈಶ್ವರ. ನೆಕ್ಸ್ಟ್ ನಾವು ಮಹಾಭಾರತ ಬರ್ದಿರೋದು ಯಾರು? ಮಹಾಭಾರತ ಬರ್ದಿದ್ ಯಾರು? ವಾಲ್ಮೀಕಿ ಬರ್ದಿದ್ದ ಯಾವ್ದು? ರಾಮಾಯಣ. ಮಹಾಭಾರತ ಬರ್ದಿರೋದು ವೇದವ್ಯಾಸರು. ಅವರ ಮೊದಲನೇ ಹೆಸರು ಲಾಸ್ಟ್ ಇಯರ್ ನೀವು GK ಬುಕ್ ಅಲ್ಲಿ ಓದಿದ್ದೀರಾ, ಬಾದರಾಯಣ. ಕೇಳಿದ್ದೀರಾ ನೇಮ್? ಜಸ್ಟ್ ಓನ್ಲಿ ಆಸ್ಕ್ ದಿಸ್ ಕ್ವಶನ್, ರಿಮೆಂಬರ್. ಬಾದರಾಯಣ ಅಂತ ಅವರು ಮೊದಲನೇ ಹೆಸರು. ಅವರಿಗೆ ಕೃಷ್ಣ ದ್ವೈಪಾಯನ ಅಂತಾನೂ ಹೆಸರಿದೆ, 2 ಹೆಸರಿದೆ. ಅವರು ವೇದಗಳನ್ನ ಯಾವಾಗ ಇದು ಮಾಡ್ತಾರೋ ಅವರಿಗೆ ವೇದವ್ಯಾಸ ಅಂತ ಹೆಸರು ಬರೋದು. ಹುಟ್ಟಿದಾಗಿಂದ ವೇದವ್ಯಾಸ ಇರಲಿಲ್ಲ. ಬಾದರಾಯಣ ಅಥವಾ ಕೃಷ್ಣ ದ್ವೈಪಾಯನ ಅಂತ ಅವ್ರ ಹೆಸರು. ವೇದಗಳನ್ನ ಅವ್ರು ಯಾವಾಗ ರಚಿಸ್ತಾರೆ ಅವಾಗಿಂದ ಅವರು ವೇದವ್ಯಾಸ ಆಗ್ತಾರೆ. ವೇದಗಳು ಏನಿದೆ ಅದಕ್ಕೆ ಮೂಲ ಪುರುಷ ಬಾದರಾಯಣ ಅಥವಾ ವೇದವ್ಯಾಸ ದೇವರು ಅಂತ ನಾವು ಬರ್ದಿಕ್ಕೆ. ಮತ್ತೆ ಬ್ರಹ್ಮಸೂತ್ರ ಅಂತ, ಬ್ರಹ್ಮ ಒಂದು ಜೀವಿನ ಹೇಗೆ ಸೃಷ್ಟಿ ಮಾಡ್ತಾ ಆದಿಯಿಂದ ಅಂತ್ಯದವರೆಗೂ ಹೇಗೆ ಸೃಷ್ಟಿ ಮಾಡ್ತಾನೆ ಅನ್ನೋದನ್ನ ಆ ಬ್ರಹ್ಮಸೂತ್ರ ಅನ್ನೋದ್ರೊಳಗೆ ಬರ್ದಿದ್ದಾರೆ. ಅದನ್ನ ಬರೆಯಕ್ಕೆ ಶುರು ಮಾಡಿದ್ದು ಆಷಾಢ ಮಾಸದ ಮೊದಲನೇ ದಿನ. ಅದು ಎಂಡಾಗಿದ್ದು ಹುಣ್ಣಿಮೆ ದಿನ. ಅದಕ್ಕಾಗಿ ನಾವು ಆ ಹುಣ್ಣಿಮೆನ ಬ್ರಹ್ಮಸೂತ್ರ ಭಾಷ್ಯ ಅನ್ನೋ ಒಂದು ಗ್ರಂಥ ಅಲ್ಲಿಗೆ ಎಂಡಾಗುತ್ತೆ. ಅದಕ್ಕೋಸ್ಕರ ಆ ದಿನಾನೇ ನಾವು ಪರ್ಟಿಕ್ಯುಲರ್ ಆಗಿ ಗುರು ಪೌರ್ಣಿಮೆ ಅಂತ ಆಚರಿಸೋದು. ಗುರು ಪೌರ್ಣಿಮೆ, ಗುರು ಮತ್ತೆ ಶಿಷ್ಯ, ಗುರು ಶಿಷ್ಯ ಸಂಬಂಧ ಅಂದ ತಕ್ಷಣ ನಮಗೆ 1-2 ಹೆಸರು ನೆನಪಾಗೋದು. ಯಾರು ಹೇಳ್ತೀರಾ? ಯಾರಿಗೆ ಗೊತ್ತಿದೆ? ಹೇಳಿದೀನಿ ನನ್ನ ಸ್ಟೋರಿ, ವರ್ಷ ಹೇಳಿ. ಗುರು ಮತ್ತೆ ಶಿಷ್ಯಗೆ ಒಂದು ಎಕ್ಸಾಂಪಲ್. ತಾಯಿ ಮಗು ಹೋಗಿ. ದ್ರೋಣಾಚಾರ್ಯ ಮತ್ತೆ ಏಕಲವ್ಯ ಸ್ಟೋರಿ ಮರ್ತೋಗ್ಬಿಡ್ತಾ ಹೋದ ವರ್ಷಕ್ಕೆ, ವರ್ಷ ಹೇಳ್ತಾನೆ. ದ್ರೋಣಾಚಾರ್ಯರು ಬಿಲ್ಲು ವಿದ್ಯೆ, ಗದಾ ವಿದ್ಯೆ, ಎಲ್ಲ ತರ ಆಚಾರ ವಿದ್ಯೆಗಳಲ್ಲಿ ಎಲ್ಲದರಲ್ಲೂ ಅವರು ಪರಿಣಿತರಾಗಿರ್ತಾರೆ. ಅವರು ಮಹಾಭಾರತದ ಭೀಷ್ಮಾಚಾರ್ಯ ಕೇಳಿದಿರಂತ ಅವರಿಗೆ ಮಾತು ಕೊಟ್ಟಿರ್ತಾರೆ, ನಾನು ಕುರುವಂಶ, ಪಾಂಡವರು ಕೌರವರು ಬಿಟ್ರೆ ಬೇರೆ ಯಾರಿಗೂ ಬಿಲ್ಲು ವಿದ್ಯೆನ ಹೇಳ್ಕೊಡಲ್ಲ ಅನ್ಬೇಕು. ನೆಕ್ಸ್ಟ್ ಕೃಷ್ಣ ಮತ್ತೆ ಕುಚೇಲ ಅಂತ ಸುಧಾಮನ ಫ್ರೆಂಡ್ಶಿಪ್ ಸ್ಟೋರಿ. ಕೃಷ್ಣ ಅಷ್ಟು ವರ್ಷ ದ್ವಾರಕೆನಲ್ಲಿ ದೊಡ್ಡದು ರಾಜ್ಯಭಾರ ಮಾಡ್ಕೊಂಡು ಅರಮನೆ ಎಲ್ಲ ಕಟ್ಕೊಂಡು ಸಮೃದ್ಧಿಯಿಂದ ರಾಜ್ಯಭಾರ ಮಾಡ್ತಾ ಇದ್ರು. ಕುಚೇಲ ಎಷ್ಟೋ ವರ್ಷಗಳ ಗುರುಕುಲದಲ್ಲಿ ಕೃಷ್ಣ ಏನ್ ಹೇಳಿದ ತಿನ್ನಕ್ಕೆ ಮಣ್ಣು ಅಂತ ಮಣ್ಣೆ ಆಗಿತ್ತು. ಅವನು ಅತೀ ಬಡತನದಲ್ಲೇ ಜೀವನ ಮಾಡ್ತಾ ಇದ್ರು. ಏನೂ ಇಲ್ಲ, ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ಇರೋದಕ್ಕೆ ಮನೆ ಇಲ್ಲ, ತಿನ್ನಕ್ಕೆ 2 ಊಟ ಕೂಡ ಇಲ್ಲ ಕುಚೇಲನಿಗೆ. ಆವಾಗ ಕುಚೇಲ ಹೆಂಡತಿ ಹೇಳ್ತಾಳೆ, ದೊಡ್ಡ ಯಾವಾಗಲೂ ಕೃಷ್ಣ ನನ್ನ ಫ್ರೆಂಡು ಅಂತ ಹೇಳ್ಕೊತಾ ಇದ್ದೀರಲ್ಲ, ಅಷ್ಟು ದೊಡ್ಡ ರಾಜ್ಯ ಕಟ್ಟಿದ್ದಾನೆ ದ್ವಾರಕೆನಲ್ಲಿ, ಹೋಗಿ ಏನಾದ್ರೂ ಸಹಾಯ ಕೇಳ್ಕೋಕೆ. Right now, so we need the companion. They are known as the friends. Understood? Pencil ಇದ್ದಾಗ ಇರೇಸರ್ ಬೇಕು, ಯಾಕಂದ್ರೆ bright and true. Every day feels new with you. We laugh together
ಸ್ನೇಹವಿದು ಕಣ್ಣ ಕಂಬನಿಯ ಒರೆಸುವ ಸ್ನೇಹ ನಮ್ಮ ಸ್ನೇಹವಿದು ಇರಲಿ ಶಾಶ್ವತ